ನೋಡ್ರಿ, ಒಂದು ಊರಿಗೆ ಹೋಗ್ಬೇಕಾದ್ರೆ ಒಂದು ಕಲ್ಲು ಇರ್ತದಲ್ಲಿ, ಎಲ್ಲಿ ತೆಂಗ್ಳಿ 5 ಕಿಲೋಮೀಟರ್ ಇದೆ ಹೋಗ್ರಿ ಅಂತ ಅಂದಿರ್ತಾರೆ. ಆ ಕಲ್ಲನ್ನು ನಮಗೆ ತೋರಿಸೋದಂಥ ಕಲ್ಲಿಗೆ ತೊಗೊಂಡು ಬರ್ಲಿಕ್ಕಾಗ್ತದೇನ? ಇಲ್ಲ. ಹಾಗೆ ನಿಮ್ಮ ಮಾರ್ಗ ತೋರಿಸಿದಂಥ ಶಿಕ್ಷಕರಿಗೆ ಜೊತೆ ಕರ್ಕೊಂಡು ಹೋಗ್ಲಿಕ್ಕಾಗ್ತದೇನು? ಇಲ್ಲ. ಅವ್ರು ಹೇಳಿರ್ತಾರೆ, ಅಲ್ಲಿ ತೆಂಗಳಿ ಇದೆ ಅಂತ ಹೆಂಗೆ ಬರೆದಿರ್ತಾರಲ್ಲ, ಹಂಗೆ ಶಾಲೆಯಲ್ಲಿ ಗುರುಗಳು ಏನು ಕಲಿಸಿದ್ದಾರೆ ಅಂತಕ್ಕಂಥದ್ದು ಒಳ್ಳೆಯ ಗುಣಗಳನ್ನು ಹಿಡ್ಕೊಂಡು ನೀವು ಒಯ್ಯಬೇಕು. ಇನ್ನು ಇಲ್ಲಿವರೆಗೂ ಯಾವ ಕೆಟ್ಟ ತಂದೆ ತಾಯಿಗಳೂ ಇಲ್ಲ. ಮಕ್ಕಳಿಗೆ ಕೆಟ್ಟದ್ದು ಮಾಡ್ತಕ್ಕಂಥ ತಂದೆ ತಾಯಿ ಪ್ರಪಂಚದಲ್ಲೇ ಇಲ್ಲ. ಮತ್ತೆ ಮಕ್ಕಳು ಕೆಟ್ಟದ್ದು ಮಾಡ್ತಕ್ಕಂಥ ಶಿಕ್ಷಕರು ಎಲ್ಲಿ ಇಲ್ಲ. ಅದರೇನು, ಯಾವುದಾದ್ರೂ ಒಬ್ಬ ಶಿಕ್ಷಕ ಒಬ್ಬ ವಿದ್ಯಾರ್ಥಿಗಳಿಗೆ ಏನಾದರೂ ತಪ್ಪು ಕಲಿಸಿದ್ದಾನೆ, ಏನಾದರೂ ಕೆಟ್ಟದನ್ನು ಮಾಡ್ಯದನ್ನೋದಿಲ್ಲ ಇಲ್ಲ. ಅಂತ ಗುರುಗಳು ಭೀ ಇಲ್ಲ, ಅಂತ ತಂದೆ ತಾಯಿನೂ ಇಲ್ಲ. ಅದಕ್ಕಾಗಿ ನೀವು ಸಮಾಜದಲ್ಲಿ ಪ್ರಥಮವಾಗಿ ಪ್ರೀತಿಸ್ತಕ್ಕಂಥದ್ದು ತಂದೆ ತಾಯಿಗೆ, ಎರಡನೇದು ಗುರುಗಳಿಗೆ, ಮೂರನೇದು ಏನಂದ್ರೆ ಆತ್ಮೀಯವಾಗಿರ್ತಕ್ಕಂಥ ನಿಮ್ಮ ಗೆಳೆತನ, ನಿಮ್ಮ ಫ್ರೆಂಡ್ ಸರ್ಕಲ್. ಅವರ ಮೂರನ್ನು ನಂಬಿ ಇರಬೇಕು. ಯಾವತ್ತು ನಮ್ಮ ಬಾಯಿ ಶುದ್ಧವಾಗಿದ್ದಿತ್ತಂತಂದರೆ ನಮಗೆ ಬರ್ತಕ್ಕಂಥ ಉತ್ತರ ಶುದ್ಧವಾಗಿರ್ತದೆ. ಒಂದು ಗಾಡಿಗೆ ಚೆಂಡು ಹೊಡೆದ್ರೆ ತಿರುಗಿಸೋದು ಬಂದು ನಮಗೆ ಪುಟ್ಟಿರ್ತದೆ, ನಮಗೆ ಬಡಿತದೆ ಅದು. ಆ ರೀತಿ ನಿಮ್ಮ ಬಾಯಿಲಿಂದ ಒಳ್ಳೆಯ ಮಾತು ಬಂತಂದರೆ ನಿಮಗೇನು ಬರ್ತದೆ? ಒಳ್ಳೆಯ ಮಾತೇ ಬರ್ತದೆ. ಏನು ನೀವು ಭಾಳ ಒಳ್ಳೆಯ ವಿದ್ಯಪ್ಪ ಅಂತ ನೀವು ಅಂದಂದ್ರೆ ಅವ ಎದುರಿನವೇನಂತಾನೆ ನೀನು ಒಳ್ಳೆಯ ವಿದ್ಯೋ ಅಂತಂತಾನೆ. ಏನು ಕೆಟ್ಟ ವಿದ್ಯೆ ಅಂತಾನೆ ಸಾಧ್ಯ ಇಲ್ಲ. ಯಾವಾಗಲೂ ನಾವು ಮತ್ತೊಬ್ಬರಿಗೆ ಮಾತು ಆಡಬೇಕಾಗಿತ್ತು ಅಂದ್ರೆ ಬಾಯಿದಾಗಿನ ಮಾತು ಬರಲ್ಲ ಅಂದ್ರೆ ಅಷ್ಟು ಖುಷಿ ಏನು ಬರ್ತದ ಈ ಬಾಯಿದಾಗಿನ ಮಾತು, ಏನು ಆಡ್ಬೇಕಂತೀವಿ, ಏನು ನೋಡ್ಬೇಕಂತೀವಿ ಅನ್ನೋಂಥ ಒಂದು ಖುಷಿಯಲ್ಲಿ ನಾವಿರಬೇಕು. ಅಂದಾಗ ಆ ಖುಷಿಯನ್ನು ಮಾತಿನ ಕೊಡ್ತದೆ. ಮತ್ತು ನಮ್ಮ ರೊಕ್ಕ ರೂಪಾಯಿಲಿಂದ ನೆಮ್ಮದಿ ಇರೋಂಗಿಲ್ಲ. ಆದರೆ ರೊಕ್ಕ ರೂಪಾಯಿಲಿ ನೆಮ್ಮದಿ ಇರಲ್ಲ ಅಂತಂದರೆ ನಮಗೆ ರೊಕ್ಕ ರೂಪಾಯಿ ಇಲ್ಲಂದ್ರೆ ಬದುಕಲಿಕ್ಕೆ ಆಗಲ್ಲ. ಆ ಮಾತು ಬೇರೆ. ಮೊದಲನೇದಾಗಿ ಇದ್ದಿತ್ತು ಅಂತಂದ್ರೆ ನಮ್ಮಲ್ಲಿ ಸೇವಾ ಮನೋಭಾವನೆ, ಗೌರವಿಸ್ತಕ್ಕಂಥ ಮನೋಭಾವನೆ, ನಮಿಸ್ತಕ್ಕಂಥ ಮನೋಭಾವನೆ, ಪ್ರೀತಿಸ್ತಕ್ಕಂಥ ಮನೋಭಾವನೆ, ಈ 4-5 ಗುಣಗಳು ನಮ್ಮಲ್ಲಿ ಇದ್ದವು ಅಂತಂದರೆ ನಾವು ಈ ಪ್ರಪಂಚವನ್ನೇ ಗೆಲ್ಲಬಹುದು, ನಮ್ಮ ಶಿಕ್ಷಕರನ್ನು ಗೆಲ್ಲಬಹುದು, ಮುಂದೆ ನಮ್ಮ ವಿದ್ಯಾಭ್ಯಾಸವನ್ನು ಗೆಲ್ಲಬಹುದು. ಅದರಿಂದ ಮುಂದೆ ಹೆಚ್ಚಿನ ಉತ್ತೀರ್ಣರಾಗಿ ಹೆಚ್ಚು ಅಂಕಗಳನ್ನು ತಗೊಂಡು ಪಾಸಾಗಿ ನಿಮ್ಮ ಸ್ಥಾನವನ್ನು ನೀವು ಪಡಿಬೋದು. ನಿಮ್ಮ ಸ್ಥಾನದಲ್ಲಿ ನೀವು ಗೌರವ ಭಾವನವನ್ನು ತೋರಿ ಅಲ್ಲಿ ಸೇವೆಯನ್ನು ನೀವು ಸಲ್ಲಿಸಬಹುದು. ಆವಾಗ ನೀವು ನಿಮ್ಮ ತಂಗಿ, ತಮ್ಮ, ಅಕ್ಕ, ಅಣ್ಣ, ನಿಮ್ಮ ಕಲಿಸಿದಂಥ ಗುರುಗಳು, ನಿಮ್ಮ ತಂದೆ ತಾಯಿಯ ನೆನಪು ನಿಮಗೆ ಎಂದಿಗೂ ಹೋಗಂಗಿಲ್ಲ. ಈ ಒಂದು ಕೆಲವೊಂದು ವಿಷಯಗಳನ್ನು ನಾನು ನಿಮಗೆ ಹೊಟ್ಟೆಯಲ್ಲಿಟ್ಟುಕೊಂಡು, ಮನಸ್ಸಿನಲ್ಲಿಟ್ಟುಕೊಂಡು ಇದನ್ನು ತಿಳ್ಕೊಂಡು ಪಾಲಿಸ್ತೀರಿ ಅಂತಕ್ಕಂಥ ಭಾವನೆ ಇರ್ತದೆ. ಶಿಕ್ಷಕ ಅಂತಂತಂದರೆ ನೀವು ಯಾವತ್ತೂ ಮರಿಬಾರ್ದು. ಒಂದು ಅಕ್ಷರ ಕಲಿಸಿದ ಶಿಕ್ಷಕ ಹೇಳಿದ್ಮೇಲೆ ಈ ಕಡೆ ತಪ್ಪದಾರಿ ಇದೆ, ಈ ಕಡೆ ಹೋಗಂದ್ರೂ ಅದು ಕಲಿಸಿದ ಗುರುವಿಂದೇ ಅದು ಸ್ಥಾನ. ಅರ್ಥ ಆಯಿತು? ಯಾವತ್ತು ತಾಯಿ ಏನು ಮಾಡಿರ್ತಾಳೆ, ಮಗುವಿಗೆ ಕಿರಿಬೇಳೆ ಹಿಡ್ಕೊಂಡು ನಡೆಸ್ತಾ ಇರ್ತಾಳೆ. ಆಕೆ ಎಲ್ಲಿ ತನಕ ನಡೆಸ್ತಾಳೆ? ಆ ಮಗುವಿಗೆ ನಡಿಲಾಕ ಬರೋ ತನಕ ನಡೆಸ್ತಾಳೆ. ನಿಮಗೆ ಓದ್ಲಾಕ ಬರೋ ತನಕ ಅಷ್ಟೇ ಓದಿಸ್ತೀವಿ. ನಿಮ್ಗೆ ಓದ್ಲಾಕ ಬಂತಂದ್ರೆ ನಿಮ್ಗೆ ಬಿಟ್ಟು ಬಿಡ್ತೀವಿ. ಓದ್ಲಾಕ ಬರ್ಲಾರ್ದವ್ರ ಕಡೆ ಹೋಗ್ತೀವಿಲ್ಲ. ನಿಮಗೆ ಬರೀಲಾಕ ಬಂತು ಅಂತಂದ್ರೆ ತಾನೇ ತಿಳ್ಕೊತಾರ, ಕವರ್ ಆತಾರ ಅಂತ ಅಂದ್ಬಿಡ್ತೀವಿ. ಮತ್ತೆ ಬರೀಲಾಕ ಬರ್ಲಾರ್ದವ್ರ ಕಡೆ ಹೋಗ್ತೀವಿ. ಹೀಗಾಗಿ ನಮ್ಮ ಶಿಕ್ಷಕರ ಹುದ್ದೆ ಬಹಳ ಪವಿತ್ರ. ಈ ಒಂದು ಪವಿತ್ರವಾಗಿರ್ತಕ್ಕಂಥ ಹುದ್ದೆಗೆ, ಈ ಒಂದು ಶಿಕ್ಷಕರಿಗೆ ನೀವು ಇಂಥ ಗೌರವವನ್ನು ಕೊಡಬೇಕು. ನಿಮ್ಮ ಜೀವನದ ಪರ್ಯಂತ ನೀವು ಮರಿಬಾರ್ದು. ಒಂದೇ ಮಾತೇಳಿ, ಶಿಕ್ಷಕರು ಯಾವ ಮಕ್ಕಳಿಗೂ ಕೆಟ್ಟದ್ದು ಮಾಡಲ್ಲ. ಯಾವ ರೀತಿಯಲ್ಲಿ ಬೈತಾರ, ಅಂತಾರ, ಹೊಡಿತಾರೆ. ಯಾಕೆ ಹೊಡಿತಾರೆ? ನಿಮ್ಮನ್ನು ಒಳ್ಳೆಯ ದಾರಿಗೆ ತರೋ ಸಲುವಾಗಿ, ನಿಮ್ಮಲ್ಲಿ ಒಳ್ಳೆಯ ಗುಣವನ್ನು ಬಿತ್ತುವುದ ಸಲುವಾಗಿ. ಆ ಬಿತ್ತಿದಂಥ ಬೀಜವನ್ನು ಒಳ್ಳೆಯ ಮರವಾಗಿ ಬೆಳೆದು ಫಲಪುಷ್ಪವನ್ನು ಕೊಟ್ಟು ಒಳ್ಳೆಯ ಹೆಮ್ಮರವಾಗಿ ನಿಮ್ಮಲ್ಲಿ ಅಂಥ ಗುಣಗಳನ್ನು ನಾಟಿಸ್ತಕ್ಕಂಥ ಗುಣಗಳನ್ನು ಅವರು ಬಿತ್ತಿರ್ತಾರೆ. ಅದನ್ನು ನೀವು ಚಾಚು ತಪ್ಪದೇ ಪಾಲಿಸಬೇಕು. ಇನ್ನೊಂದು ಏನು ವಿಷಯ ಅಂತಂದರೆ, ಎಲ್ಲರೂ ವಯಸ್ಸಿನ ಹುಡುಗಿಯರಿದ್ದೀರಿ, ನೀವು ಸ್ಟೆಪ್ ಇಡುವಾಗ ಹೊಸ ಹೆಜ್ಜೆಯನ್ನು ಇಡಬೇಕು, ಮಾದರಿಯಾಗಿ ತೋರಿಸಿಬಿಡ್ಬೇಕು. 8ನೇ 9ನೇ 10ನೇ ಮುಗಿದ ತಕ್ಷಣ ನಾವು ಮದುವೆಯಾಗಿ ಹೋಗ್ತೀವಿ. ಯಾರ ಮಾತಿಗೂ ತಲೆ ಕೊಡ್ಲಾಕ ಹೋಗ್ಬಾರ್ದು. ಯಾರು ಏನೇ ಆಗಲಿ ತಲೆ ಕೊಡ್ಲಾಕ ಹೋಗ್ಬಾರ್ದು. ನಮ್ಮದು 25-26 ವರ್ಷ ಆಗಲಿ, ಅಲ್ಲಿ ತನಕ ನಾವು ಡಿಗ್ರಿಗಳು ಮುಗಿಸ್ತೀವಿ, ಅಲ್ಲಿ ತನಕ ನಮ್ಮದೊಂದು ಜೀವನದ ದಾರಿಯನ್ನು ಕಂಡುಕೊಳ್ತೀವಿ. ಆವಾಗ ನಾವು ಮುಂದೆ ನಮ್ಮ ತಂದೆ ತಾಯಿ ಏನು ಹೇಳ್ತಾರೋ ಅದನ್ನು ನಾವು ನೋಡ್ಕೊಳ್ತೀವಿ ಅಂತಕ್ಕಂಥ ಮನೋಭಾವನೆ, ಆ ಒಂದು ಧೈರ್ಯ, ಆ ಒಂದು ಸ್ಥೈರ್ಯ ನಿಮ್ಮಲ್ಲಿದ್ದಿತ್ತು ಅಂದರೆ ನಿಮಗೆ ಯಾರೂ ಏನೋ ಮಾಡಲಿಕ್ಕೆ ಸಾಧ್ಯ ಇದೆ. ಸರಿ ಅನ್ನಿಸ್ತದ ಹೇಳ್ತಕ್ಕಂಥ ವಿಷಯ? ನಮಗೂ ದುಃಖ ಅನ್ನಿಸ್ತದೆ. ಯಾಕಂದ್ರೆ 1ನೇ ಹಿಡಿದು 7ನೇ ತನಕ ಈ ಮಕ್ಕಳಿಗೆ 8ನೇ 9ನೇ ತನಕ ಇಲ್ಲಿ ತನಕ ಕಲಿಸ್ಕೊಂಡು ಬಂದಿರ್ತೀವಿ.
ಒಮ್ಮಿಂದೊಮ್ಮೆಗೆ ನಮ್ಮ ಆತ್ಮೀಯರಾಗಿ ಎಡ್ಕ ಬಲ್ಕ ಇರ್ತಕ್ಕಂಥ ಮಕ್ಕಳು ಹಿಂದೆ ಮುಂದೆ ಒಡಿಯಾಡ್ತಕ್ಕಂಥ ಮಕ್ಕಳು ಒಮ್ಮಿಂದೊಮ್ಮೆಗೆ ಹೋಗ್ತಾರಂತಂದ್ರೆ ವಿಷಯ ಕಲಿಸ್ತಕ್ಕಂಥ ಶಿಕ್ಷಕರಿಗೆ, ಅಡ್ಮಿನಿಸ್ಟ್ರೇಷನ್ ಆಡಳಿತ ನೋಡ್ಕೋತಕ್ಕಂಥ ಗುರುಗಳಿಗೆ, ಎಲ್ಲ ಅವರಿಗೆ ಎಲ್ಲರಿಗೂ ಗೆಸ್ಟ್ ಟೀಚರ್ಸ್ ಎಲ್ಲರಿಗೂ ಕೂಡ ಏನಾಗ್ತದೆ ನೋವಾಗ್ತದೆ. ಏನಪ್ಪ 7 ವರ್ಷ ಕಲ್ತಾಳ, 8 ವರ್ಷ ಕಲ್ತಾಳ, ನಮ್ಮ ಕೈದಾಗೆ ಕಲ್ತಾಳ, ಹೋದವಳು ಮನೆ ಹೋದು ಎಷ್ಟು ಕಲ್ತವಳು ಏನಾದ್ರು ಅಂತಕ್ಕಂಥ ಖುಷಿ ಎಲ್ಲರಿಗೂ ಇರ್ತದೆ. ಅದಕ್ಕಾಗಿ ತಾವೆಲ್ಲರೂ ಒಂದು ನಾನು ಹೇಳಿರ್ತಕ್ಕಂಥ ನುಡಿಗಳನ್ನು ಮನದಟ್ಟವಾಗಿ ಆಲಿಸಿಕೊಂಡು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಹೋಗಿ ನೀವೆಲ್ಲರೂ ಒಂದು ಹಂತಕ್ಕೆ ತಲುಪಿ ನೀವು ಚೆನ್ನಾಗಿ ಕಲ್ತೀರಿ ಅಂತಕ್ಕಂಥ ಒಂದು ಮೆಸೇಜ್ ನಮ್ಮ ಕಿವಿ ಮೇಲೆ ಬಿತ್ತು ಅಂತಂದರೆ ಅದು ನಮ್ಮ ಜೀವನ ಸಾರ್ಥಕ ಆಯಿತು ಅಂತ. ಅದಕ್ಕಾಗಿ ನೀವೆಲ್ಲರೂ ಒಳ್ಳೆಯ ಫಲ ಕೊಡುವಂಥ ಪುಷ್ಪಗಳಾಗಲಿ, ಹಣ್ಣು ಕೊಡ್ತಕ್ಕಂಥ ಗಿಡಗಳಾಗಿ ಆಗಲಿ ಅಂತ ಹೇಳಿ ನನ್ನ ಮನಸ್ಸಿನ ಮನದಾಳದ 2 ಮಾತುಗಳನ್ನ ತಮ್ಮ ಮುಂದೆ ಇಡುತ್ತಲಿದ್ದೇನೆ. ತಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ಶುಭಾಶಯಗಳು.